ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂತಹ ಎಲ್ಲ ಪ್ರೀತಿಯ BA ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ BA BSW ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಜೂನ್-ಜುಲೈ 2025 ಬೇಸಿಕ್ ಇಂಗ್ಲೀಷ್ ಈ ಒಂದು ವಿಷಯದ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಬಂದಿದೆ ಅಂತಕ್ಕಂಥ ವಿಡಿಯೋವನ್ನು ನೋಡೋಣ. ಇಲ್ಲಿ ಮೊದಲಿಗೆ 1 ಅಂಕದ ಪ್ರಶ್ನೋತ್ತರಗಳನ್ನ 10 ಕೊಟ್ಟಾರ. 5 ಪ್ರೋಸ್ದು ಅದಾವ, ಇನ್ನು 5 ಪೊಯೆಟ್ರಿದು ಅದಾವ. ಇವು ಪ್ರತಿಯೊಂದಕ್ಕೂ ನಾವು ಉತ್ತರವನ್ನು ಬರಿಬೇಕು. ಒಂದರಂತೆ 10 ಕ್ವಶನ್ಗಳಿಗೆ 10 ಮಾರ್ಕ್ಸ್ಗಳು ಇಲ್ಲಿ ಸಿಗ್ತಾವೆ. ಮೊದಲನೇದಾಗಿ ರೋಮನ್ ನಂಬರ್ ಫಸ್ಟ್, ಆನ್ಸರ್ ದ ಫಾಲೋವಿಂಗ್ ಇನ್ 1 or 2 sentences ಬೋತ್ ಆನ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಫಸ್ಟ್ ಒನ್, ವಾಟ್ ಆರ್ ದ 2 simplest and commonest words in the English language? Second one, who wrote the essay making the most of love? Third one, where did Rabindranath Tagore start his school? Fourth one, who is the protagonist of the short story Shadow? Fifth one, name the author of collection of poem Geetanjali. Next to B part ಅಲ್ಲಿ first one, who are the 2 speakers in the poem Uphill? Second one, what is the main habit that Methalda is known for? Third one, why did Tithonus express his lament in the poem Tithonus? Fourth one, what is the central theme of the poem Gandhi? Fifth one, what does the title of the poem Uphill represent? ರೋಮನ್ ಸಂಖ್ಯೆ 2ರಲ್ಲಿ ಸಂದರ್ಭಗಳನ್ನ ಕೊಟ್ಟಾರ. ಪ್ರೋಸ್ದು 2 ಕೊಟ್ಟಾರ ಮತ್ತು ಪೊಯೆಟ್ರಿದು 2 ಕೊಟ್ಟಾರ. ಅದರಲ್ಲಿ ಪ್ರೋಸ್ದು 1 ಹಾಗೆ ಪೊಯೆಟ್ರಿದು 1 ನಾವು ಇಲ್ಲಿ ಬರಿಬೇಕು. ರೋಮನ್ ಸಂಖ್ಯೆ 2, ಎನೋಟೇಟ್ ಎನಿ 2 ಆಫ್ ದ ಫಾಲೋವಿಂಗ್, ಒನ್ ಫ್ರಾಮ್ ಪ್ರೋಸ್ ಆ್ಯಂಡ್ 1 ಫ್ರಾಮ್ ಪೊಯೆಟ್ರಿ. ಎ ಫಸ್ಟ್ ಒನ್, ಯು ಮಸ್ಟ್ ಗಿವ್ ಮೀ 4 annas to see the film tomorrow. Second one, I started my school in Bengal when I was nearing 40. B first one, I asked thee give me immortality. Second one, oh Lord of the universe save them. ರೋಮನ್ ಸಂಖ್ಯೆ 3ರಲ್ಲಿ 10 ಮಾರ್ಕ್ಸ್ದು 2 ಕೊಟ್ಟಾರ. ಯಾವುದಾದ್ರೂ ಒಂದನ್ನು ಬರಿಬೇಕು. ಎಸ್ಸೆ ಟೈಪ್ ಕ್ವಶನ್ ಆನ್ ಪ್ರೋಸ್. Describe Rabindranath Tagore's idea of an ideal school as explained in my school, or explain Robert Land's views on the essay making the most of life. ಫಿಫ್ತ್ ಒಂದಲ್ಲಿ ಇದು 10 ಮಾರ್ಕ್ಸು ಕ್ವಶನ್ನ 2 ಕೊಟ್ಟಾರೆ. ಯಾವುದಾದ್ರೂ ಒಂದನ್ನು ಬರಿಬೇಕು. ಎಸ್ಸೆ ಟೈಪ್ ಕ್ವಶನ್ಸ್ ಆನ್ ಪೊಯೆಟ್ರಿ. ಕ್ರಿಟಿಕಲಿ ಅಪ್ರಿಷಿಯೇಟ್ ದ ಪೊಯಮ್ ಮಿಥಾಲ್ದ by Hilaire Belloc, or how does the poem Gandhi reflect the major principles of Mahatma Gandhi's life? ಫಿಫ್ತ್ ಒನ್ನಲ್ಲಿ 5 ಮಾರ್ಕ್ಸ್ದು 4 ಬರಿಬೇಕು. ಇವುಗಳ ಬಗ್ಗೆ ಶಾರ್ಟ್ ನೋಟ್ಸನ್ನು ಬರಿಬೇಕು. ಇಲ್ಲಿ 4 ಬರೆದಾಗ 5ರಂತೆ ಮಾರ್ಕ್ಸ್ಗಳು ಟೋಟಲ್ 20 ಮಾರ್ಕ್ಸ್ಗಳು ಸಿಗುತ್ತೆ. ಫಿಫ್ತ್ ಒನ್, ರೈಟ್ ಶಾರ್ಟ್ ನೋಟ್ಸ್ on any 4 of the following, 2 from prose and 2 from poetry. First one, correct English is a myth. Second one, Robert Land's philosophy on life. Third one, Sambhu a protagonist. Fourth one, Gandhi's commitment to non-violence. Fifth one, uphill life's journey. Sixth one, moral message of the poem Mithalda. ಇಲ್ಲಿ ರೋಮನ್ ನಂಬರ್ 6ರಲ್ಲಿ ಗ್ರಾಮರ್ ಸ್ಟಾರ್ಟ್ ಆಯಿತು. ಎ ಪಾರ್ಟ್, ಚೇಂಜ್ ದ ಫಾಲೋವಿಂಗ್ ಇಂಟು ಪ್ಯಾಸಿವ್ ವಾಯ್ಸ್. ಫಸ್ಟ್ ಒನ್, ಎನಿಯಾ ಟೈಪ್ಡ್ ಎ ಲೆಟರ್. ಸೆಕೆಂಡ್ ಒನ್, ಸ್ವಿಚ್ ಆನ್ ದ ಲೈಟ್ಸ್. ಥರ್ಡ್ ಒನ್, ಹೂ ರೋಟ್ ದ ಪೊಯಮ್. ಫೋರ್ತ್ ಒನ್, ಸಂಬಡಿ ಹ್ಯಾಸ್ ಸ್ಟಾಲನ್ ಮೈ ಮೊಬೈಲ್. ಫಿಫ್ತ್ ಒನ್, ಎಲಿಜಬೆತ್ ಹ್ಯಾಡ್ ಸೆಂಟ್ ಸಮ್ ಫ್ಲವರ್ಸ್. ಇವುಗಳಿಗೆ ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ರೋಮನ್ ಸಂಖ್ಯೆ 6ರಲ್ಲಿ ಬಿ, ಚೇಂಜ್ ದ ಫಾಲೋವಿಂಗ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ಗಳು. ಇಲ್ಲಿ ಟೋಟಲ್ 5 ಅದಾವ, 5 ಮಾರ್ಕ್ಸ್ ಬರ್ತಾವೆ. ಫಸ್ಟ್ ಒನ್, ಎಲಿಕಾ ಸೇಡ್ ಐ ವಾಂಟ್ ಟು
become a doctor. Second one, Raju asked Kamala, why are you laughing? Third one, teacher said to the students, keep quiet. Fourth one, the spectators said, what a terrific shoot it is. Fifth one, Hari said, the sun rises in the east. ರೋಮನ್ ಸಂಖ್ಯೆ 6ರಲ್ಲಿ ಸಿ, ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಫಸ್ಟ್ ಒನ್ ಶುಡ್ ಲವ್ ಹೀಸ್ ಕಂಟ್ರಿ. ಸೆಕೆಂಡ್ ಒನ್, ಮಿಸ್ಟರ್ ಜಾಕ್ ಸೋಲ್ಡ್ ಆಲ್ ಹೀಸ್ ಫರ್ನಿಚರ್ಸ್. ಥರ್ಡ್ ಒನ್ ಆಫ್ ದ ಮಿನಿಸ್ಟರ್ ಹ್ಯಾಸ್ ಬೀನ್ ಅರೆಸ್ಟೆಡ್ ಬೈ ದ ಪೊಲೀಸ್. ಫೋರ್ತ್ ಒನ್, ಶಿ ಈಸ್ ನೈದರ್ ಗುಡ್ ಆರ್ ಹಾನೆಸ್ಟ್. ಫಿಫ್ತ್ ಒನ್, ನಾರ್ ಪ್ರಿಫೇರ್ಸ್ ಟೀ ದೆನ್ ಕಾಫಿ. ರೋಮನ್ ಸಂಖ್ಯೆ 6ರಲ್ಲಿ ಡಿ, ಇದು ಲಾಸ್ಟು ಕೊನೆಯದಾಗಿ ಒಂದನ್ನು ಬರೀಬೇಕು. 5 ಮಾರ್ಕ್ಸ್ಗಳು ಬರ್ತಾವೆ. ಇಲ್ಲಿ ಇವುಗಳ 2 ಕೊಟ್ಟಾರು. ಇವು 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಟಿಪ್ಪಣಿಯನ್ನು ಬರೀಬೇಕು. ಮೊದಲನೆಯದಾಗಿ, ಡ್ರಾಫ್ಟ್ ಎ ಸ್ಪೀಚ್ ಆನ್ ದ ಒಕೇಶನ್ ಆಫ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಆರ್ ಡ್ರಾಫ್ಟ್ ಎ ಸ್ಪೀಚ್ ಆನ್ ದ ಇಂಡಿಯನ್ ಫೆಸ್ಟಿವಲ್ಸ್, ಎ ಸೆಲೆಬ್ರೇಷನ್ ಆಫ್ ಲೈಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದಿಷ್ಟು BA ಸೆಕೆಂಡ್ ಸೆಮಿಸ್ಟರ್ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಹೊರಡಿಸಿರ್ತಕ್ಕಂತಹ ಜೂನ್ ಮತ್ತು ಜುಲೈ ತಿಂಗಳು ಹಾಗೂ 2025ನೇ ಇಸ್ವಿಯಲ್ಲಿ ಬಿಡುಗಡೆಯಾಗಿರೋ ಬೇಸಿಕ್ ಇಂಗ್ಲೀಷ್ ಕ್ವಶನ್ ಪೇಪರ್ ಇದಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮುಂದಿನ ಹೊಸ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.